ಅಯ್ಯಯ್ಯಪ್ಪ ನನ್ನ ಮಗ ಅದ್ ಏನು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇವಳನ್ನ ಇಲ್ಲಿ ಮಡಗವನ ಏನೋ ನಾಕಾಣೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕುಂತ್ಕೊಂಡಿಲ್ಲಿ ಅಲ್ಟೆ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬಿಟ್ರದಿಲ್ಲಿ ಇಲ್ಲಿ ಬರೀ 24 ಗಂಟೆ ನಾನು ಬಂತಾನೆ ಇದೀನಿ ಒಂದು ವಾರದಿಂದ ನೋಡ್ತಾನೆ ಇವನಿ ನಿಮ್ಮನ್ನ ವಾರದಿಂದನೂ ಇಲ್ಲಿ ಗುಡಿಸ್ಲನ ಅಂತ ಕುಂತ್ಕೊಳ್ಳೋದು ಇಬ್ರು ಮಾತಾಡ್ಕೊಂಡು ಅಲ್ಟೆ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಬಿಟ್ರದಿಲ್ಲಿ ಅಲ್ಟೆ ಹೊಡಿರಿ ಕುಂತ್ಕೊಂಡು ಚೆನ್ನಾಗಿ ಅಲ್ಟೆ ಹೊಡಿರಿ ನೀವು ಬಡ್ಡೆತದವ ಏನಕ್ಕೆ ನೀವು ಮುಂದೆ ಕರ್ಕೊಬಿಟ್ಟು ಬಂದ್ಬಿಟ್ಟಿರೋದು ಮುಚ್ಕೊಂಡು ಇಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು 3 ಹೊತ್ತು ಗುಡಿಸ್ದಾಗ ಕುಂತಿದ್ರೆ ಇಲ್ಲೆಲ್ಲನೂ ದನ ಕನ ಬಿಡ್ತಾ ಇರ್ತಾರೆ ದನ ಕರ ಎಲ್ಲನೂ ಹಂಗೇನಿಯ ಗಿಣಿಗಳು ಕಟ್ಟ ಬೇರೆ ಯಾರು ಓಡಿಸ್ತಾರೆ 3 ಹೊತ್ತು ಈ ಗುಡಿಸ್ಲನಾಗೇನಿಯ ಕುಂತ್ಕೊಂಡಿದ್ರೆ ನನ್ನ ಮಗ ನಿಮ್ಮ ಮುಂದೆ ಏನು ಕಿಕ್ಕಿರೋದು ಕೆಲಸಕ್ಕಿಲ್ಲಿ ಅಯ್ಯೋ ಅಜ್ಜಿ ನಾವು ಮಾಡ್ತಾ ಇದ್ವಿ ಮಾಡಿದ್ಮೇಲೆ ಹೊಸ ಬಿಸಿಲಾದ್ಮೇಲೆ ಬಂದು ಉಣ್ಣಕ್ಕೋ ತಿನ್ನಕ್ಕೋ ಕುಂತ್ಕೋತೀವಿ ಅಷ್ಟೇನಿಯ ಸುಮ್ಮನೆ ಗಿಮ್ನೆ ಎಲ್ಲ ಕುಂತ್ಕೊಳಕಿಲ್ಲ ನಾವು ಹೌದು ಕಣಕ್ಕ ನಾವೇನು ಸುಮ್ಮನೆ ಕುಂತ್ಕೊಳಕಿಲ್ಲ ತೋಟ ನೋಡ್ಕೊಳಕ್ ಬಿಟ್ಟಿದೀವಿ ಅಂತ ಹೇಳಿದ್ರೆ ಬರೀ ತೋಟ ನೋಡ್ಕೊಳ್ಳೋದಲ್ಲ ಜೊತೆಯಾಗೇನೆ ನೀ ಕೆಲಸನೂ ಮಾಡ್ಬೇಕು ನಿಮ್ಮಂಗೆ ಕುಂತ್ಕೊಳಕ್ ನೀವೇ ಬೇಕೆ ಯಾರನ್ನ ಕರೆದ್ರು ಬಂದು ಆರಾಮಾಗಿ ಕುಂತ್ಕೊಂಡು ಎದ್ದೋಯ್ತಾರೆ ನಿಮ್ಮನ್ನ ಕುಂತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ರದ ನಿಮ್ಮನ್ನ ಮುಚ್ಕೊಂಡಿನ ಮೇಲೆ ಎದ್ಬಿಟ್ಟು ಬಂದು ಕೂಲಿಗಿಲಿಗೆಲ್ಲ ಬರಬೇಕು ಸುಮ್ಮನೆ ನೀ ಕುಂತ್ಕೊಂಡಿಲ್ಲಿ ಟೈಮ್ ಪಾಸ್ ಮಾಡೋದಲ್ಲ ಹೊಲ ನೋಡ್ಕೊಳಕ್ ಕರೆದಿದೀವಿ ಅಂತ ಹೇಳಿದ್ರೆ ನೋಡ್ಕೊಳದ್ ಬಿಟ್ಟು ಈ ಗುಡಿಸ್ತಾ ಕುತ್ಕೊಬಿಡಿ ನೀವು ಆರಾಮಾಗಿ ನಮ್ಮ ತಲೆ ತಿನ್ನಕ್ಕೆ ಅಯ್ಯೋ ಶಿವನಿ ನೀವು ನಿಮ್ಮ ಕತೆನೂ ನೋಡ್ತಿದ್ರೆ ಮೈಯೆಲ್ಲ ಉರಿತದೆ ನಿಮ್ಮನ್ನು ನೋಡಿ ನನ್ನ ಮಗಂಗೆ ಏನು ಹೇಳಿದ್ರು ಅರ್ಥ ಆಗಲ್ಲ ನನ್ನ ಮಗಂಗೆ ಹೋಗಿ ಕ್ಯಾಕೋಸ್ ಮಕ್ಕ ಹೋಯ್ತು ನೀರು ಮೊದಲು ನಿಮ್ಮನ್ನು ಕೆಲಸದಿಂದ ತೆಗ್ದಾಕು ಅಂತ ಹೇಳಿ ಅಯ್ಯೋ ಅಜ್ಜಿ ಹಂಗೆ ಮಾಡಬೇಡಜ್ಜಿ ಹಂಗೋ ಯಾವುದೋ ಒಂದು ಕೆಲಸ ಸಿಕ್ಕೈತೆ ನೆಮ್ಮದಿ ಆಗಿದ್ದೀವಿ ಯಾವುದೋ ಒಂದು ಕೆಲಸ ಅಂತ ಹೇಳ್ಬಿಟ್ಟು ಮತ್ತೆ ಕೆಲಸದಿಂದ ತೆಗ್ದಾಕಂಗೆ ಮಾಡಬೇಡಿ ಅಜ್ಜಿ ಪ್ಲೀಸ್ ಅಜ್ಜಿ ಏನು ಪ್ಲೀಸ್ ಅಜ್ಜಿನಂತೆ ಏಯ್ ಮುಚ್ಕೊಂಡಿದ್ದು ಮಾಡಿ ನಡೀರೆ ಕೆಲಸನ ಕುಂತ್ಕೊಂಡ್ರದ್ ನೋಡು ದನ ನಮ್ಮವು ದನ ಬತ್ತವಲ್ಲ ದಿನ ದನ ಮೇಸ್ರಿ ನಿಮ್ಮನ್ನ ಪುಕ್ಸಟ್ಟೆ ಕೂರ್ಸಕ್ಕಲ್ಲ ನನ್ನ ಮಗ ಕರ್ಕೊಬಿಟ್ಟು ಬಂದು ಬಿಟ್ಟಿರೋದಿಲ್ಲಿ ದನ ಕರ್ಕೊಬಿಟ್ಟು ಬಂದು ಇಲ್ಲಿ ಬಿಡ್ತೀನಲ್ಲ ಅಲ್ಲಿ ಕಟ್ಟಕ್ಕೆಲ್ಲ ಮೇಸೋದು ಮಾಡೋದು ಎಲ್ಲ ಮಾಡಬೇಕು ಸುಮ್ಮನೆ ಕುಂತ್ಕೊಂಡು ಅಲ್ಟೆ ಹೊಡೆಯೋದಲ್ಲ ಈಗಲೇ ಹೇಳಿದೀನಿ ಇಲ್ಲ ನಾಳೆಯಿಂದ ಕೆಲಸಕ್ಕೆ ಏನೇ ಬರಬೇಡಿ ನೀವು ಸುಮ್ಮನೆ ಕರ್ಕೊಬಿಟ್ಟು ಬಂದು ದಂಡ್ಪಿಂಡುಗಳು ಇಕ್ಕಣಂಗಾಯ್ತು ಮನೆಯಾಗೆ ಯಪ್ಪ ಊರಾಗಿರೋಲ್ಲ ನಿಮ್ಮಂತ ಸೋಮಾರಿಗ್ಲೇ ಆಗೋಗ್ಬಿಟ್ಟವ್ರೆ ಸುಮ್ಮನೆ ನಂತಾಗ ಸಾಲ ತಗೊಂಡು ಅವಳು ಸೋಮಾರಿ ಆಟ ಆಡ್ತಾವಳೆ ನೀವು ಹುಟ್ಟು ಸೋಮಾರಿಗಳು ಇನ್ನೂ ನೀವು ನಿಮಗೆ ದುಡ್ಡು ಕೊಡ್ತಾನಲ್ಲ ನನ್ನ ಮಗಂಗೆ ಎಕ್ಕಡ ತಗೊಂಡು ಬಾರಿಸ್ಬೇಕು ಬರಲಿ ಬೇವರ್ಸಿಗೆ ಮಾಡ್ತೀನಿ ಸರಿಯಾಗಿ 10 ಪೈಸದ ಕೆಲಸ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಕುಂತ್ಕೊಂಡವ್ರೆ ಸಾಕಣಕ್ಕ 3 ಹೊತ್ತು ಊಟ ಕೊಡ್ರಿ ಅಂತ ಬೊಗಳ್ದವರು 3 ಹೊತ್ತು ಊಟಕ್ಕೆ ಸಮೇತ ಹುಟ್ಟಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ ಹಂಗೆ ಕುಂತಿದಿರಲ್ಲ ಏನಾಗ್ತದೆ ನಿಮ್ಮ ಮೈ ಬಗ್ಸ್ ಮಾಡಕ್ಕೆ ನಿಮಗೆ ದಾಡು ನಿಮ್ಗೇನೋ ದೊಡ್ಡ ರೋಗ ಬರ್ತದ ನಿಮಗೆ ಮಾಡಕ್ಕೆ ನೋಡು ಕೂಲಿ ಕೆಲ್ಸಕ್ಕೆ ಬಂದವ್ರೆ ಏನೇ ನೀನು ನಿಮ್ಮ ಅಮ್ಮ ಇಲ್ಲೇ ಬಿದ್ದಿರ್ಲಿ ನೀನು ಬಂದು ಕೂಲಿ ಕೆಲಸ ಮಾಡಕ್ ಬಾ ಆ ಅಣ್ಣ ನಮ್ಗೆ ಇದನ್ನೆಲ್ಲ ಏನು ಹೇಳಿಲ್ಲ ಆಟ ನೋಡ್ಕೋಬೇಕು ಅಂತ ಹೇಳ್ತಾ ಅಷ್ಟೇನೇನಿಯ ಈಗ ನೀವು ನೋಡಿದ್ರೆ ಏನೇನೋ ಕೆಲಸ ಹೇಳ್ತಾ ಇದ್ದೀರಾ ಅದೇ ಮತ್ತೆ ಅವನು ಹೇಳ್ಬಿಟ್ಟು ಕುಂತ್ಕೊತಾನೆ ಇಲ್ಲಿ ಕೆಲಸ ಮಾಡ್ಸೋಳು ನಾನಲ್ವೇ ನಾ ಇಲ್ಲೇ ನಿಮ್ಮ ಹಬ್ಬ ಬಂದ್ಬಿಟ್ಟು ಮಾಡ್ಬಿಡ್ತಾನೆ ಕೆಲಸ ಅಕ್ಕ ಕೂಲಿಗೆ ಕರೆದಿದ್ದಲ್ಲ ಬಂದೀವ್ನಿ ಯಪ್ಪ ಸುಮಿ ನಿನ್ಗೆ ಏನ್ರ ಹೊಡಿಬೇಕು ಹೇಳು ಬಾರೆ 8 ಗಂಟೆಗೆ ಬಾರೆ ಅಂತ ಹೇಳಿದ್ರೆ ಯವ್ವ ದೇವ್ರಜ್ಜಿ ಏನಂತ ಕ್ಯಾಮೆ ಮಾಡ್ತಿರೋ ನಾಕಾಣೆ ನೋಡು ಎಷ್ಟು ಗಂಟೆಗೆ ಬಂದಿದ್ಯಾ 9:30ನಾ ಈಗಾಗಲೇ ನೀ 9:30 ಆಗೈತೆ ಇವಾಗ ಬಂದಿದ್ಯಾ 1.5 ಗಂಟೆದು ಹಿಡಿದು ಬಿಸಾಕ್ಬಿಡ್ತೀನಿ ಅಷ್ಟೇ ನಿಂದಂತೂ ದುಡ್ಡೆಲ್ಲನೂ ನಿನ್ನ ಮಗ ಆಳ್ಬಿದ್ದೋದ ನಿನ್ನ ಮಗ ಬತ್ತೀನಿ ಅಂತ ಹೇಳ್ದನು ಬರಲಿಲ್ಲ ಮಾಡಲಿಲ್ಲ ಕೂಲಿಯ ಕ್ಲಿಯರ್ ಮಾಡಲಿಲ್ಲ ನಾನು ಅದು ಎಷ್ಟು ದಿನ ಅಂತ ನಿನ್ನ ಹತ್ರ ದುಡಿಸ್ಕೋಬೇಕು ನಾಕಾಣೆ ಅಯ್ಯೋ ಸೋಮಾರಿ ನೀನು ಮಾಡೋ ಕೂಲಿ ಕೆಲಸಕ್ಕೆ ಯಾರು 10 ಪೈಸನೂ ಕೊಡೋಕ್ಕಿಲ್ಲ ಸುಮಿ ನೀನಂತೂ ಮಾಡೋಕ್ಕಿಲ್ಲ ನಮಗೆ ಸಿಗೋರೆಲ್ಲ ಇಂಥ ದಂಡ್ಪಿಂಡು ಬಿಡೈತದವೆ ನನಗೆ ನೋಡಮ್ಮಿ ಇವತ್ತು ಲೇಟಾಗಿ ಬಂದಿದ್ಯಾ ನಿಂದಂತೂ ಅರ್ಧ ಕೂಲಿ ಕೊಟ್ಬಿಡ್ತೀನಿ ನೋಡು ನಾವೇನು ತಿನ್ನೋದು ಬೇಡ ಉಣ್ಣೋದು ಬೇಡ ಏನು ಮಾಡೋದು ಬೇಡ ನಾವು ಹಿಂಗೇನೇ ಬಂದ್ಬಿಡ್ತೀವಿ ನಾವೇನು ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಅಲ್ವೇ ಹಿಂಗೇನೇ ಇದು ಬಿಡ್ಬೇಕಲ್ವೇ ನಾವು ಓಹೋ ಅಲ್ಲ ಕಣಕ್ಕ ಮನೆಗೆ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಬರೋದೆಲ್ಲ ಎಷ್ಟು ಕಷ್ಟ ಅಂತ ನಿನ್ಗೇನು ಗೊತ್ತು ಏನೋ ಕೂಲಿ ಬತ್ತಿದ್ದೀನಿ ಅಂದಿದ ತಕ್ಷಣ ಉಣ್ದಿದ್ದಂಗೆ ತಿಂದಿದ್ದಂಗೆ ಬಂದ್ಬಿಟ್ಟು ಇಲ್ಲಿ ತಲೆ ತಿರುಗಿ ಬಿದ್ದೋಗು ಅಂತಾನೆ ಏನು ಊರಾಗ ಯಾರು ಕೂಲಿನೇ ಮಾಡ್ತಿಲ್ಲ ಇವಳು ಒಬ್ಳೇನೇ ಊರು ತುಂಬ ಕೂಲಿ ಮಾಡ್ತಿರೋದು ಊರಾಗ ಪಾಪ ಯಾರು ಕೂಲಿ ಗಿಲಿ ಅಂತ ಹೇಳ್ಬಿಟ್ಟು ಒಯ್ತಾನೂ ಇಲ್ಲ ಕೂಲಿ ಮಾಡ್ತಾನೂ ಇಲ್ಲ ಎಂತ ಸಂದ ಕೇಳ್ಬಿಟ್ಲ ಇಲ್ಲಿ ಕೂಲಿನಂತ ಕೂಲಿ ಏನು ಊರಾಗಿರೋ ಯಾರು ತಿನ್ಕೊಂಬಿಟ್ಟು ಬರೋದೇ ಇಲ್ಲ ಎದ್ದೋಳೆ 6 ಗಂಟೆಗೆ ಎದ್ದೋಳು 6 ಗಂಟೆಗೆ ಎದ್ರೆ 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಬರ್ಬೋದು ನೀನು ಎದ್ದೋಳದೆ ಸೋಮಾರಿ 8 ಗಂಟೆಗೆ ಎದ್ದೋಳ್ತೀಯಾ ಎದ್ದೋಳ್ಬಿಟ್ಟು ಇಲ್ಲಿ ಕೂಲಿ ನಾಲಿ ಅಂತ ಅರ್ಧಂಬರ್ಧ ಬತ್ತೀಗ ನೋಡು ಮುಚ್ಕೊಂಡು ನಡಿ ಕೆಲಸ ಮಾಡಿ ನಡಿ ಅಲ್ಲಿ ಕಳೆ ಕೇಳು ನೋಡು ಈಗ ಹೇಳಿದ್ನು 1.5 ಗಂಟೆ ದುಡ್ಡು ಕೊಟ್ಟು ಮಾಡಲಿಲ್ಲ ಅಂದ್ರೆ ಕೇಳು ಅಕ್ಕ ಇದೆಲ್ಲ ನನ್ನ ಮಗ ಬರೋ ತನಕ ಅಷ್ಟೇನೇನಿಯಾ ನನ್ನ ಮಗ ತಗೊಬಿಟ್ಟು ಬಂದು ದುಡ್ಡ ನಿಮ್ಗೆ ಬಿಸಾಕ್ತಂತಾಗ ಆವಾಗ ಉತ್ತರ ಕೊಡ್ತೀನಿ ನಾನು ಅಲ್ಲಿ ಗಂಟ ಉತ್ತರ ಕೊಡೋಕ್ಕಿಲ್ಲ ಟೇಮ್ ಬರ್ತದಲ್ಲ ಟೇಮ್ ಬಂದಾಗ ಅವಾಗ ಉತ್ತರ ಕೊಡ್ತೀನಿ ಕಂಡಿದ್ದೀನಿ ಹೋಗೆ ಓಹೋ ಏನು ಇವಳು ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಲು ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಇವ್ನ ಮಗ ತಂದು ಇಡ್ರಿಸ್ಬಿಡ್ತಾನೆ ನಾನು ಇಡ್ರಿಸ್ಕೊಬಿಡ್ತೀನಿ ಸರಿಯಾಗಿದ್ದೀರಾ ನೀವಂತೂ ಲೋಪರ್ ಬಡ್ಡಿಗಳ ನೋಡಿ ನಿನ್ನ ಮಗ ತಂದು ಬಿಸಾಕ್ತಾನಲ್ಲ ಅವಾಗ ಮಾತಾಡ್ತೀನಿ ಅಲ್ಲಿ ಗಂಟ ನಡಿ ಕೂಲಿ ಮಾಡು ಬರೀ ಮಾತಾಡು ಅಲ್ಟೆ ಹೊಡಿ ಬರೀ ಕುಂತ್ಕೊಬಿಡು ಅಷ್ಟೇನಿಯ 3 ಹೊತ್ತುನುವೆ ಅಪ್ಪ ದೇವ್ರೆ ನಿಮ್ಮ ಸೊಸೆ ಸರಿಯಾಗಿ ಮಾಡೋಳು ಬಾ ನಿನಗಂತೂ ಮನೆಯಿಂದ ಈಚೆ ಕಡೆ ಕಾಕತ್ತಾಗೆ ಒಬ್ಬಳನ್ನೇ ಬ್ಯಾರೆ ಬಿಟ್ಟವಳಲ್ಲ ಒಳ್ಳೆ ಕೆಲಸನೇ ನೀ ಮಾಡೋಳೆ ದೊಡ್ಡ 3 ಬಿಟ್ಟಾಟ ಆಟದಲ್ಲಿ ಇವಳಂತೂ ಏಯ್ ನಡಿ ಕೂಲಿ ಮಾಡಿ ನಡಿ ಹೋಗಳ ನಿಮ್ಗೆ ಸಪ್ರೇಟಾಗಿ ಹೇಳ್ಬಿಟ್ಟೇನಾರ ನಿಮ್ಗೆ ಆರ್ತಿ ಎತ್ಬಿಟ್ಟೇನಾರ ಕರಿಬೇಕೇನು ಕೂಲಿಗೆ ಏಯ್ ನಿಮ್ಮ ಅಮ್ಮ ಇಲ್ಲೇ ನೋಡ್ಕೊತದೆ ಗುವೆ ಎಲ್ಲ ಕಾವಳು ನೋಡ್ಕೊತದೆ ಗಿಣಿನ ನೀನು ಬಂದು ಕೂಲಿ ಮಾಡ್ಬಾ ನೀನು
ಅಯ್ಯೋ ನನ್ನ ಮಗಳು ಕೂಲಿ ನಾಲಿ ಎಲ್ಲ ಮಾಡೋ ಅಭ್ಯಾಸ ಇಲ್ಲ ಕಣಮ್ಮ. ಪಾಪ ಅವಳು ಎಂದೂ ಮಾಡೇ ಇಲ್ಲ ಅಂತಂದ್ರೆ ಕೆಲಸ ಬಿಟ್ಟು ಹೋಯ್ತಾ ಇರು. ಯಾರೋ ಇವಳೊಂದು ಕಾಲು ಹಿಡ್ಕೊಂಡಿಲ್ಲ ಇರು ಅಂತ ಹೇಳ್ತಾ ಇಲ್ಲ. ನನ್ನ ಮಗಂಗೂ ಹೇಳ್ದೆ ದಂಡ್ಪಿಂಡಕ್ಕೆ ಏನೋ ಇಟ್ಕೊಂಡಿದ್ದೆ ಇವ್ರನ್ನ ಉಗಿದ್ ಕಳ್ಸಲೆ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಹೋತಾನೆ. ನಾನೇ ಉಗಿದ್ ಕಳಿಸ್ತೀನಿ ಅಷ್ಟೇ, ಕೂಲಿಗೆ ಬತ್ತೀಯ ಬಾ, ಇಲ್ಲಾಂದ್ರೆ ಉಗುತ್ತಾಗ ಇಲ್ಲೇ ಬಿದ್ದು ಸಾಯಿರಿ. ಖಾಲಿ ಮಾಡ್ಕೊಂಡು ಹೋಗ್ರಿ ಗುಡಿಸ್ಲುನುವೆ. ನಿಮ್ಮ ಸವಾಸುಗಳೇನೇ ಸಾಕು, 10 ಪೈಸದ ಪ್ರಯೋಜನ ಇಲ್ಲ ಅಂದಮೇಲೆ ಏನಕ್ಕೆ ಮಾಡಬೇಕು? ಲೈ ಬಂದು ಬಗ್ಗಿ ಕೂಲಿ ಮಾಡ್ತೀಯಾ ಮಾಡು, ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೊಂಟೋಗಿ. ನಾನು ಯಾರಿಗೂ ಏನು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಮಗಂಗೂ ಅಷ್ಟೇ ಹೇಳ್ಕೊತೀನಿ. ನೀವು ಹೋಗಿ ಎದ್ ನಡೀತಿರ್ರಿ. ಲೇ ನಡಿಯ ಸುಮಿ. ನೋಡ್ದೇನಕ್ಕ, ದುಡ್ಡಿಲ್ಲ ಅಂದ್ರೆ ಜನ ನಮ್ಮನ್ನ ಹೆಂಗೆ ನಾಯಿ ತರ ನೋಡ್ತಾರೆ ಅಂತ ಗೊತ್ತಾಯ್ತಾ? ನಾನು ಹಂಗೆ ನೀ ಕಾಸು ಗೀಸು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ರೂ ನಾಯಿ ತರನೇ ನೋಡೋದು. ನಮ್ಮ ಒತ್ತಿಗೆರು ಇಬ್ರು ಸಂದಕವ್ರೆ. ನನ್ನ ಚಾರೆ ಅಂತ ಮಾತಾಡ್ಸಕ್ಕಿಲ್ಲ ಕಣಕ್ಕ. ಯಾಕೇಳು, ನಾವು ದುಡ್ನಾಗಿಲ್ಲ, ಅವ್ರು ದುಡ್ನಾಗವ್ರಲ್ಲ, ಅದಕ್ಕೇನೆ ನಿಮ್ಮ ಅತ್ತೆ ಪೊದ್ದಿ ಕಣವ, ಪೊದ್ದಿಯವರ ಸ್ವಂತ ನಾದ್ನಿನಿಯ ನಾನು. ನನಗೇನು ನೋಡ್ದ ಯಾವ ಗತಿ ನನಗೆ ಅಂತ ಹೇಳ್ಬಿಟ್ಟು ನಿನಗೇನು ಗೊತ್ತಿಲ್ದಿರೋದೇನೈತೆ? ನಿಮ್ಮ ಮನೆಗೂ ಬಂದು ಬಿದ್ದಿದ್ನಲ್ಲ, ನನ್ನ ನೀನೇನೇ ಓಡಿಸ್ಬಿಟ್ಟಲ್ಲವ ಮನೆಗೆ ಬಂದು ಬಿದ್ದಿದ್ದಾಗ. ಏನು ಗೊತ್ತಿಲ್ಲ ನಂಗೆ, ಏನು ನೋಡ್ಬೇಡ, ನಿನಗೂ ನಾನು ಚೆನ್ನಾಗಿ ಗೊತ್ತು. ಅಯ್ಯೋ ಅವತ್ತು ನಿಮ್ಮನ್ನ ಓಡಿಸಿದ ಮನೆಯಿಂದ ನಾವಲ್ಲ, ಆ ಅಜ್ಜಿನೇ ಓಡಿಸು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಬಿಟ್ಟು ಓಡಿಸಿದ್ದು. ನಮ್ಗಂದ್ರೆ ನಿಮ್ಮಮ್ಮ, ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಕಣಕ್ಕ. ಯಾರು ನಮಗೇನಂತೆ, ಈಗ ನನಗೂ ನನ್ನ ಗಂಡಂಗೂ ಡೈವರ್ಸ್ ಆಗೋಗ್ಬಿಟ್ಟೈತೆ. ಇನ್ನು ನನಗೂ ಅಲ್ಲೇನೂ ಬೆಲೆ ಇಲ್ಲ, ಅಲ್ಲೇನೂ ಜೀವನಕ್ಕೆ ಏನೂ ದಾರಿನೂ ಇಲ್ಲ. ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇವಮ್ಮ ನೋಡಿದ್ರೆ ಉರ್ಕೊಂಡು ಮುಗ್ತಾಳೆ ನಮ್ಮನ್ನ. ಏನೋ ಜಮೀನು ನೋಡ್ಕೊಳಕ್ಕೆ ಅಂತ ಕರ್ಕೊಬಂದ್ರು. ಈಗ ನೋಡಿದ್ರೆ ಕೂಲಿಗೆ ಬಾ, ಮನೆಗೆ ಬಾ, ಮನೆ ಕೆಲಸ ಮಾಡಿಕೊಡು, ಕೂಲಿ ಕೆಲಸ ಮಾಡಿಕೊಡು ಅಂತ ಸಾಯಿ ಬಡಿತಾಳೆ. ನಮಗೂ ಬೇರೆ ದಾರಿ ಇಲ್ಲ. ಏನು ಮಾಡೋಣ, ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಬರೋ ತನಕ ಕಾಯ್ಬೇಕಷ್ಟೇನಿಯ. ನನ್ನ ಮಗ ಪ್ಯಾಟ್ಗೆ ಹೋಗೋನೆ ಸದ್ಯ, ಅವನೇ ಹಂಗೋನ್ವೇ ದುಡ್ಕೊಂಡು ಮಾಡ್ಕೊಂಡು ಬಂದ್ಬಿಟ್ರೆ ಅಲ್ಲಿಂದ ಈ ಅಮ್ಮನ ಸಾಲ ಹರಿಸ್ಬಿಟ್ಟು ನೆಮ್ಮದಿಗಾನೆ ಇದ್ಬಿಡನಿ ಅಂತ ಅನ್ಕೊಬಿಟ್ಟಿವ್ನಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಬಾಳು ಅಯ್ಯೋ ಬಿಡು, ಮೂರ ಬಟ್ಟೆ ಹಾಕುಂತೈತೆ. ಸರಿ ಬಾ, ಆ ಮುದುಕಿ ಬಿಡಕ್ಕಿಲ್ಲ, ನಾವು ಕೂಲಿ ಮಾಡಲಿಲ್ಲ ಅಂದರೆ ಸಾಯಿ ಬಡ್ದ್ಬಿಡ್ತಾಳೆ. ಅಯ್ಯೋ ಕೂಲಿ ಎಲ್ಲ ಕಟ್ ಮಾಡ್ತಾಳೆ, ಭಾಳ ಬಜಾರಿ. ಇವಮ್ಮಂತ ಯಾಕನ ನಾನಂತೂ ಕೂಲಿಗೆ ದುಡ್ಡು ಇಸ್ಕೊಂಡು ಅಂತ ಅನ್ನಿಸ್ತದ ನನಗಂತೂ. ಕೂಲಿ ಮಾಡಿ ತೀರಿಸ್ಬೇಕು ಇವಾಗ. ನನ್ನ ಮಗ ಬರಲಿ, ನನ್ನ ಮಗ ಹೇಳೋನೆ ಬತ್ತೀನಿ ಕಣಮ್ಮ ಅಂತ. ಅವ್ನು ಬರೋ ಗಂಟ ಹಂಗೆ ಅಡ್ಜಸ್ಟ್ ಮಾಡ್ಕೊತೀನಿ ಅಷ್ಟೇ. ಏನಿಯ ಬಾರೇ ಕಮ್ಲಿ, ಬಾ ಹೋಗ್ಬಿಟ್ಟು ಕೂಲಿ ಮಾಡ್ಕೊಂಡಲ್ಲ ಹೆಂಗೋ ಬರೋನಿ. ಮಗಳೇ ನಿನ್ನ ಕೈಲಿ ಆಯ್ತದ? ಏನು ಮಾಡೋಕ್ಕಾಗಕ್ಕಿಲ್ಲ ಕಣಮ್ಮ, ಹೋಗಿ ಮಾಡಲೇಬೇಕು. ಅದೇನೋ ಕಳೆ ಕೀಳದಂತೆ ನನಗೂ ಸರಿಯಾಗಿ ಬರೋಕ್ಕಿಲ್ಲ. ಏನೋ ಅಡ್ಡ ದುಡ್ಡಿಗೆ ಮಾಡ್ಬಿಟ್ಟು ಬರ್ತೀನಿರು. ಇನ್ನೇನು ಮಾಡೋಕ್ಕಾಯ್ತದೆ? ನಾನು ತಾನೇನಿಯ ಅಡ್ಡ ದುಡ್ಡು ಎಷ್ಟಾದ್ರೂ ಅಷ್ಟೇನೇ ಮಾಡ್ಬಿಟ್ಟದಾಗ ನೆಟ್ಟಗೆ ಬರ್ತೀನಿ. ನನಗೂ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ, ನನಗೂ ಬೇಜಾರಾಗಿ ಕುಂತೈತೆ. ಏನು ಮಾಡೋಕ್ಕೂ ಆಯ್ತಾ ಇಲ್ಲ ನನಗಂತೂ. ಸರಿ ಬಿಡು, ಹೋಗ್ಬಿಟ್ಟು ಬರ್ತೀನಿ. ನೀನು ಇಲ್ಲೇ ಗಿಣಿ ಕಾವ್ಲೋಗಿರು, ನಿನಗೂ ಆಗಕ್ಕಿಲ್ವಲ್ಲ ಕೂಲಿ ಮಾಡೋಕ್ಕೆ. ಬರ್ತೀನಿ ನಾನು. ಬರ್ರೇ ಮಿಟ್ಟುಗ್ಲಾಡಿಲ್ಲ, ಅಲ್ಲೇ ಏನೇನು ನಿಂತ್ಕೊಬಿಟ್ರ ಮಾತಾಡ್ಕೊಂಡು. ಅಯ್ಯೋ ಯವ್ವ, ಇವಮ್ಮನ ಬಾಯಿ ಗುಳ ಬೀಳ. ಅಯ್ಯೋ ಬಾರೆ ಕಮ್ಲಿ ಸರ್ನ. ನನ್ನ ಮಗಳು ಎಷ್ಟೋ ಚೆನ್ನಾಗಿದ್ಲು, ಹದ್ದರಿದ್ರು ನನ್ನ ಮಗ. ಆ ಪೊದ್ದಿ ಬಗವನ್ ಮದುವೆ ಮಾಡ್ಕೊಬಿಟ್ಟೇನಿಯ ನನ್ನ ಮಗಳು ಬೀದಿಗೆ ಬಂದಿದ್ದು. ಇಲ್ಲ ಅಂದಿದ್ರೆ ಕಾಲೇಜಾಗೆ ಏನಿಯ ಒಳ್ಳೆ ಹುಡುಗನ ಹುಡಿಕೊಂಡು ಮದುವೆ ಮಾಡ್ಕೊಂಡು ಇನ್ನೂ ಸ್ಟ್ಯಾಂಡರ್ಡಾಗಿ ನೆಮ್ಮದಿಯಾಗಿ ಇದ್ಬಿಡೋಳೇನೋ. ಈಗ ಎಂಥ ಗತಿ ಬಂದ್ಬಿಡ್ತು ಅಂತಂದ್ರೆ ನಮಗೆ ನಾಯಿ ಗತಿ ಬಂದೈತೆ ನಮ್ಗಂತೂ. ಇಂಥ ಬಾಳಿ ಯಾವ ಬೇವರ್ಸಿಗೂ ಬೇಕಾಗಿಲ್ಲ ಬಿಡು. ನನ್ನ ಮಗಳು ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಹೋಗ್ಬಿಟ್ಟಾದಾಗೆ. ಇದ್ದಿದ್ರೆ ಹೆಂಗೋ ಸಂಸಾರ ಮಾಡ್ಕೊಂಡು ಸಂಡಾಕಿರೋದು. ಎಲ್ಲ ಬಿಟ್ಬಿಟ್ನಲ್ಲ. ದೇವ್ರನ್ನೇ ಕೇಳ್ತೀನಿ, ಇವತ್ತೇನ ಕೂಲಿ ಕೆಲಸ ಮುಗಿಸ್ಲಿಲ್ಲ ಅಂದ್ರೆ ಇಬ್ರಿಗೂ ಅಷ್ಟೇ ಕೂಳು ಹಾಕಕ್ಕಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ. ಈ ಕಳ್ನಾಟಕಗಳು ಆಡ್ಕೊಂಡು ಕುಂತ್ಕೊಬಿಟ್ರೆ. ಲೇ ಸುಮಿ, ನಿನಗೂ ಮೊದಲೇ ಹೇಳ್ತಾ ಇದ್ದೀನಿ, ಈ ಕಳ್ನಾಟಕಗಳೆಲ್ಲ ಆಡ್ಬೇಡ ನನ್ನ ತಾಗೆ. ಕೂಲಿಗೆ ದುಡ್ಡೆಲ್ಲನೂ ಬರ್ದಿಕ್ಕಿವ್ನಿ, ನಾನು ಇನ್ನು ಎಷ್ಟು ಸಾಲ ತೀರ್ಸಿದೀಗ ಅಂತೇಳಿ ಇದ್ರಾಗೂ ಕೊಟ್ಟು ಮಾಡ್ತೀನಿ. 8 ಗಂಟೆಗೆ ಬಾ ಅಂದರೆ ಈಗ ನೋಡು 10 ಗಂಟೆ ಆಯಿತು ಕೂಲಿಗೆ ಬಂದು ಕುಂತ್ಕೊಳ್ಳೋ ಔಷಧಿಗೆ. 2 ಗಂಟೆಗೆ ನೀವು ತಾತ್ ಕೊಡ್ತಾನ ದುಡ್ಡು ಬಂದ್ಬಿಟ್ಟು. ಓಹೋ ಲೇ ಕಮ್ಲಿ, ನೀನು ಅಷ್ಟೇ ದಿನಾನು ಬಂದ್ಬಿಟ್ಟು ಕೆಲಸ ಮಾಡಬೇಕು. ಇರಂಗಿದ್ರೆ ಇರು, ಹೋಗಂಗಿದ್ರೆ ಹೋಗು. ಏನು ನನ್ನ ಮಗ ಹೇಳ್ದಂಗೆ ಕುಣಿಯಕ್ಕಿಲ್ಲಿ ಯಾರು ತಯಾರಿಲ್ಲ. ಸರಿ ಬುಡಕ್ಕ, ನೀನು ಲಡಲಡ ಅಂತ ಹೇಳ್ತಾ ಇದ್ರೆ ನಾನು ಎಲ್ಲಿಂದ ಕೆಲಸ ಮಾಡಲಿ? ನಮಗೂ ತಲೆ ಕೆಡಕ್ಕಿಲ್ವಾ? ಎಷ್ಟು ಅಂತ ಕೆಲಸ ಮಾಡೋಕ್ಕಾಯ್ತದ? ನನಗೆ ತಾನೇ ಸಾಕಾಗೋಗಿಲ್ವಾ? ನೀವು ಹೋಗಿ ಸುಮ್ಕೇನಿಯ ನೀನು. ಅಯ್ಯೋ ನಂಗೆ ತಲೆ ಕೆಡಿಸ್ಬೇಡ, ಮಾಡ್ತೀನಿ ತಾನೇ ಕೂಲಿಯ. ಅದೆಷ್ಟು ಕಟ್ ಮಾಡ್ಕೊಂಡೆ ಕೊಡೋಗು. ನಾಳೆ ನನ್ನ ಮಗ ಬಂದು ಎಲ್ಲ ತೀರಿಸ್ಕೊತಾನೆ. ಏನು ನೀವು ಕೊಡೋದ್ರಾಗ ಏನು ನನಗೆ ಜೀವನ ಆಯ್ತಾಯ್ತಾ? ನಿಮಗೆಲ್ಲ ಫ್ರೀಯಾಗೆ ತಾನೇ ಮಾಡ್ಕೊಡ್ತಿರೋದು, ಕಾಸು ಏನು ಇಸ್ಕೊತಾ ಇದ್ದೀನ ನಾನು? ಅಯ್ಯೋ ಯಾರನ್ನ ನಂಬಿಟ್ಟಾರ ಕಣವ, ಫ್ರೀಯಾಗಿ ಮಾಡ್ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು ಇಸ್ಕೊಂಡಿರೋ ದುಡ್ಡ ಕೊಡಕ್ಕೆ ಯೋಗ್ಯತೆ ಇಲ್ದಿದಂಗೆ ಮಾಡ್ತಿದ್ಯಾ ಕೂಲಿ ಕೆಲಸ ಅಂತ ಬಗಳು ಮೊಳ್ಳಿ. ಅಕ್ಕ ಏನಕ್ಕ, ಇಂಥ ಬಾಳು ಯಾರಿಗೂ ಬೇಡ ಕಣಮ್ಮ. ದೇವ್ರನ್ನ ಕೇಳ್ತೀನಿ, ಇಂಥ ಬಾಳು ಯಾವ ಬೇವರ್ಸಿಗೂ ಬೇಡ. ಏನೋ ಜೀವನದಾಗ ಉದ್ಧಾರ ಆಗನಿ ಅಂತ ಅನ್ಕೋತೀವಿ ಕಣಕ್ಕ. ಉದ್ಧಾರ ಆಗಕ್ಕೇನೇ ಆಗಬಾರ್ದು ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟು ನಿಂತ್ಬಿಟ್ಟೈತೆ ನನ್ನ ಬಾಳು ಅಂತನೂ. ಏನೋ ಮಾಡಕ್ಕೆ ಹೋಯ್ತೀನಿ, ಏನೋ ಆಯ್ತದೆ, ಏನೇನೋ ಆಗೋಯ್ತಾಯ್ತು ನನ್ನ ಜೀವನದಾಗೆ. ಏನು ಹೇಳ್ಬೇಕು ಒಂದು ಅರ್ಥ ಆಯ್ತಿಲ್ಲ ಕಣಕ್ಕ. ಕಮ್ಲಿ, ನನ್ನ ಜೀವನನೂ ಹಂಗೆ ಆಗೈತೆ. ಯಾರು ಬೆಲೆ ಕೊಡೋಕ್ಕಿಲ್ಲ, ಕಾಸಿಲ್ಲ ಅಂತ ಹೇಳಿದ್ರೆ. ಕಾಸು ಸಂಪಾದನೆ ಮಾಡಬೇಕು. ನನ್ನ ಮಗಂಗೆ ಉಗುತ್ ಕಳಿಸಿದ್ದೀನಿ ಬೆಂಗಳೂರಿಗೆ. ಕಾಸು ಸಂಪಾದನೆ ಮಾಡ್ಕೊಂಬಿಟ್ಟು ಬರಲ್ಲ ಬೇವರ್ಸಿ ಅಂತ ಹೇಳಿ. ಅವನೇನೋ ಕಾಸು ಸಂಪಾದನೆ ಮಾಡ್ಕೊಂಬಿಟ್ಟು ಬಂದರೆ ಉಂಟು, ಇಲ್ಲ ಅಂದರೆ ಅಯ್ಯೋ ನಮ್ದಂತೂ ತಿರ್ಬೋಕಿ ಭಾಳ ಆಯ್ತದೆ. ಏನು ನನ್ನ ಮಗ ಇರೋದಕ್ಕೆ ಸೊರಾಯ್ತು.
ನಿನಗೆ ಪಾಪ ಒಬ್ಳೆ ಹೆಣ್ಣೆಂಗ್ ಹೆಂಗ್ ಒದ್ದಾಡ್ತೀಯ. ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯ ಕಣಕ್ಕ. ನನ್ನ ಕಷ್ಟ ನನಗೆ ಗೊತ್ತು. ಯಾರಿಗೆ ಹೇಳ್ಕೊಳ್ಳಿ ನನ್ನ ಕಷ್ಟವ ಹೇಳು ನೀನೇನಿಯ. ನನ್ನ ಕಷ್ಟ ದೇವ್ರಿಗೆ ಗೊತ್ತಾಗಬೇಕು, ಹಂಗೈತೆ ನನ್ನ ಕಷ್ಟ. ಇವಮ್ಮಿಲ್ಲಿ ಹುರ್ಕೊಂಡು ತಿಂತಾಳೆ, ಏನೋ ಮೂರೊತ್ತು ಊಟ ಬೀಳ್ತದೆ ಅಂತ ಬಂದರೆ ಸಾಯಿಸ್ತಾಳೆ ಸುಮ್ಕೇಣಿಯ. ಅದು ಮಾಡು ಇದು ಮಾಡು ಅಂತ. ಅಯ್ಯೋ ಬಿಡಕ್ಕ, ನನಗೂ ಟೈಮ್ ಬರ್ತದೆ. ನನ್ನ ಹೊತ್ತಿಗೆ ಅವಳಲ್ಲ ಅವಳ ಪೊದ್ದಿ, ಅವಳೇನಂತ ಸಾಮಾನ್ಯ ಅನ್ಕೋಬೇಡ. ನೋಡ್ದ ಗಂಡ ಏನ್ರು ನಿಮ್ಮಿಬ್ರು ಹೆಂಗೆ ದೂರ ಮಾಡ್ಬಿಟ್ಲು ಅಂತ. ನನಗೂ ನಮ್ಮ ಹೊತ್ತಿಗೆ ಅನ್ಕೊಂಡ್ರೇನು ಆಗಕ್ಕಿಲ್ಲ, ಇಬ್ರು ಹೊತ್ತಿಗೆ ಅನ್ಕೊಂಡ್ರೂ ಆಗಕ್ಕಿಲ್ಲ. ಯಾರಿಗೇನು ಕಷ್ಟಕ್ಕೆ ಆಗಕ್ಕಿಲ್ವಲ್ಲ, ಅದಕ್ಕೇನೆ. ಬುಡಕ್ಕ ಅವ್ರ ಸಾವಾಸ ನೀನು ಬಿಟ್ಬಿಟ್ಟು ಶಾನೆ ದಿನ ಆಗೋಯ್ತು, ಬುಟ್ಟ ಹಾಕ್ಬಿಟ್ಟಿದ್ದೀನಿ ನಾನಂತೂ.